ಮಧು ಮಧು ಹೇಳ್ ಕಳ್ಸಿದೀನಿ ಬರಕ್ಕೆ. ಹಾ ಹೌದತ್ತೆ ಹೇಳಿದೀನಿ, ಈಗ ಬತ್ತಾನೆ ಸುಮ್ಮನೆ ಇರ್ರಿ. ಅದಕ್ಕೆ ಮೊದಲನೇ ದಿವಸ ಏನು ಮಾಡೋದು ಬೇಡ ಅಂತ ಹೇಳಿದ್ದು. ಇವತ್ತು ಒಂದಸನ ಮಾರ್ಬಿಡೋಣ. ಆಮೇಲೆ ಎಲ್ಲೋ ಕಳೆದಾಯ್ತು ಎಲ್ಲಗೋ ಹೋಯ್ತು ಅಂತನ ನಾಟಕ ಮಾಡೋಣ ಮನೆ ಹತ್ರ ಹೋಗಿ. ಹೌದೇನೆ, ಸರಿ ಸರಿ ಆಯ್ತು ಹಂಗೆ ಮಾಡೋಣ. ಆದ್ರೆ ಯಾರಾದ್ರೂ ನೋಡಿದ್ರೆ ಇಲ್ಲಿ ಇಲ್ಲಿ ಯಾರತ್ತೆ ನೋಡ್ತಾರೆ, ಇಲ್ಲಿ ಯಾರು ನೋಡಲ್ಲ. ಹಂಗನ ಆಗ್ಲಿ. ಆಮೇಲೆ ನಂದಿನೀನೋ ಯಾರನ್ನ ಬಂದ್ಗಿಂದ್ರೆ ನಂದಿನೀನ ಅಯ್ಯೋ ಆ ಸಿದ್ಧ ಕಾಲ್ ಮುರ್ಕೊಂಡು ಬಿದ್ದೇವನಲ್ಲ ಅವನ್ಗೆ ಮಾತ್ರೆ ಟಾನಿಕ್ ಆಮೇಲೆ ವಾತಾಯತನ ಹೊರಗಡಿಕೆ ಆಮೇಲೆ ಒಂದಕ್ಕೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಅವಳು ಅಲ್ಲೇ ಇರ್ಬೇಕು. ಅವಳು ಎಲ್ಲಿ ಬರ್ತಾಳೆ? ಇನ್ನ ಬರ್ಬೇಕಾದ್ರೆ ಅಜ್ಜಿ ಬರ್ಬೇಕು. ಅಜ್ಜಿಗೆ ಇಲ್ಲಿ ಬರಕ್ಕೆ ಕಾಲು ನೋಯ್ತವೆ, ಬರಲ್ಲ. ಯಾರು ಬರಲ್ಲ ಬಿಡತ್ತೆ, ನಮ್ಮೂರವರು ಈ ಕಡೆ ಬರಲ್ಲ. ಅದಕ್ಕೆ ನಾನು ಇಲ್ಲಿಗೆ ಬರಕ್ಕೆ ಹೇಳಿದೀನಿ. ಹೌದೇನೆ, ಹೆಂಗ ಒಳ್ಳೆ ಕೆಲಸ ಮಾಡಿದ್ದೆ ಬಿಡು. ನಮ್ ಸಾಲ ಇದ್ದಿದ್ದೆಲ್ಲ ನಾ ಸಂಘದಾಗ ಒಂದೊಂದಿಷ್ಟು ಸಾಲ ಎಲ್ಲ ತೀರ್ಸ್ಕೊಬಿಡೋಣ. ಎಷ್ಟು ಮಾಡ್ತೀಯ? ಒಂದ್ ಮಾಡ್ತೀಯ ಎರಡು ಮಾಡ್ತೀಯೋ? ಸದ್ಯಕ್ಕೆ ಒಂದಿರ್ಲಿ, ಒಂದ್ ಮಾರೋಣ. ಆಮೇಲೆ ಏನಾದ್ರೂ ನಮ್ಮ ಮೇಲೆ ಅನುಮಾನ ಪಡೆದಿದ್ರೆ ಆಮೇಲೆ ನೋಡೋಣ ಇನ್ನೊಂದಕ್ಕೆ. ಈಗ ಸದ್ಯಕ್ಕೆ ಒಂದೇ ಸಾಕು. ಹೌದೌದು, ನೀನು ಇರೋದು ಸರಿಯಾಗೈತಿ. ಆಮೇಲೆ ನೋಡ್ಕೊಂಡು ನಮ್ಮ ಮೇಲೆ ಅನುಮಾನ ಬರ್ದಿದ್ರೆ ಆಮೇಲೆ ಒಂದೊಂದೇ ಎಗ್ರಸನ ಅಲ್ವಾ? ಓ ಅತ್ತೆ, ಒಂದು ಹೋದ್ಮೇಲೆ ನಾವು ಹುಷಾರಾಗಿರ್ಬೇಕು ಸ್ವಲ್ಪ ದಿನ. ಆಮೇಲೆ ಅವ್ರಿಗೆ ನನ್ನ ಮೇಲೆ ಅನುಮಾನ ಬಂದಿಲ್ಲ ಅಂತಾನ ಒಂದೊಂದೇ ಎಗರ್ಸಕ್ ಹೋದ್ರೆ ದಿನಾನ ನಮ್ಮ ಮೇಲೆ ಅನುಮಾನ ಬರೋದಂತ ಗ್ಯಾರಂಟಿ. ಓ ಹೌದೌದು, ಅಯ್ಯೋ ನನಗಿದೆಲ್ಲ ಒಳ್ಳೆಯದೇ ಇಲ್ಲ ಕಣೆ ಮಧು. ನೀನು ಒಂದ್ ಸ್ವಲ್ಪ ತಲೆ ಉಪಯೋಗಿಸ್ತೀಯ. ನೀನು ಓದಿರೋದ್ಕು ಸಾರ್ಥ ಆಯ್ತು ನೋಡು. ಇಂಥದ್ದೆಲ್ಲನ ನನಗೆ ಹೇಳ್ತೀಯ, ನನಗೇನು ಗೊತ್ತಾಗಲ್ಲ ನೋಡು. ಹೌದತ್ತೆ, ಅದಕ್ಕೆ ಮತ್ತೆ ನಾನು ಪ್ಲಾನ್ ಮಾಡಿ ಹೊಸ ಮೇಸಕ್ಕೆ ಹೋಗೋಣ ನಾವಿಬ್ರು ಅಂತಾನ ಹೇಳಿದ್ದು. ಇದಕ್ಕೋಸ್ಕರನೇ. ನಮಸ್ತೆ ಅಮ್ಮ. ಬಂದ್ರಣ್ಣ, ಬನ್ನಿ ಬನ್ನಿ. ಅಲ್ಲಿದ ನೋಡ್ರಿ 5 ಹಸುಗಳು. ಅದರಲ್ಲಿ ಒಂದು ಈ ಕಡೆ ನಿಂತಿದೆಯಲ್ಲ ಸುಮ್ಮನೆ, ಯಾಕೋ ಮೇಯ್ತಿಲ್ಲ, ಇಷ್ಟೊತ್ತು ಮೇಯ್ತು ಅನ್ಸುತ್ತೆ, ಅದಕ್ಕೆ ಸುಮ್ಮನೆ ನಿಂತೈತೆ ನೋಡಿ. ಅದೇ ಹಸು ನಿಮ್ಗೆ ಕೊಡ್ಬೇಕು ಅಂತಿರೋದು. ಹೌದಾ, ತುಂಬಾ ಚೆನ್ನಾಗೈತೆ ಕಣಮ್ಮ. ಹಾಲು ಚೆನ್ನಾಗಿ ಕರಿಯುತ್ತಾ? ಹೌದಣ್ಣ, ತುಂಬಾ ಚೆನ್ನಾಗಿ ಕರಿಯುತ್ತೆ. ದುಡ್ಡು ಎಷ್ಟು ಅದಕ್ಕೆ? ಜಾಸ್ತಿ ಏನೂ ಇಲ್ಲ, ಬರೀ 60,000 ಅಷ್ಟೇ. 60,000 ತುಂಬಾ ಜಾಸ್ತಿಗೆ ಆಯ್ತಮ್ಮ. ಸ್ವಲ್ಪ ಕಡಿಮೆಗೆ ಮಾಡ್ಕೊಳ್ಳಿ. ಇಲ್ಲ ಅಣ್ಣ, ಹಂಗೆಲ್ಲ ಕಡಿಮೆಗೆ ಮಾಡ್ಕೊಂಬಕ್ಕಾಗಲ್ಲ. ಹೋಗ್ಲಿ, ಒಂದು 50,000 55,000 ಕೊಡಿ, 5,000 ಬಿಟ್ಟು. ಅಲ್ಲೇ ಹೇಳಿದ್ವಲ್ಲಮ್ಮ 50,000 ಕೊಡ್ತೀವಿ ಅಂತ. ಮತ್ತೆ ಇಲ್ಲಿ ಬೇರೆ 60,000 55,000 ಅಂತ ಕೂತ್ಕೊಂಡಿದ್ದೀರಲ್ಲ. 50,000 ಕೊಡ್ತೀವಿ ನೋಡಿ, ಅದು ಕೊಡಿ. ಏ ಮಧು, 50,000 ಅಂದ್ರೆ ಕಮ್ಮಿ ಆಗ್ಲಿಲ್ವಾ ಅವಸಿಗೆ? ಅಯ್ಯೋ, ಏನ್ ಕಡಿಮೆ ಆಗಿಲ್ಲ ಅತ್ತೆ. ಅದಿನ್ನೂ ಏನ್ ಜಾಸ್ತಿ ಏನ್ ಹಾಲು ಕರಿಯಲ್ಲ, ಕರಿಯೋದೇ ಒಂದ್ 4 ಲೀಟರ್ ಕರಿಯುತ್ತೆ. ಅದಕ್ಕೆ 50,000 ಅಲ್ಲದೆ ಇನ್ನೆಷ್ಟು ಕೊಡ್ತಾರೆ, ಸುಮ್ಮನೆ ಇರು. ಹೌದಾ, ಸರಿ ಆಯ್ತು ಬಿಡು. ನಮ್ಗೇನು ಒಟ್ಟಿನಲ್ಲಿ ಇದ್ರಾಗ 50,000 ಬಂದ್ರೆ ಇನ್ನಂದ್ರೆ ಒಂದು 50,000 60,000 ದೊಡ್ಡ ಹಸುಗಳ ಕೊಟ್ರೆ ಅವು ಬೆಳೆ ಒಯ್ದವಲ್ಲ, ಬೆಳೆ ಕರೆಯೋದು ಮಚ್ಚೆ, ಅದು ಕೊಟ್ರೆ ಒಂದು 70,000 ಹೋಗುತ್ತೆ ಅನ್ಸುತ್ತಲ್ವೇ? ಓ ಅತ್ತೆ, ಮೊದ್ಲು ಇದನ್ನ ಕೊಡೋಣ ಇರು, ಆಮೇಲೆ ನೋಡೋಣ ಮಿಕ್ಕಿದೆಲ್ಲ. ಸರಿ, ದುಡ್ಡು ಕೊಡಿ. ಸರಿ ಇರಮ್ಮ, ಈ ಬ್ಯಾಗಲ್ಲಿ ಐತೆ, ಕೊಡ್ತೀನಿ. ಅಲ್ಲಣ್ಣ, ಎಲ್ಲಾರು ಸೂಟ್ ಕೇಸ್ ಪಾಡ್ಕೇಸು ತಕೊಂಬಂದ್ರೆ ನೀನ್ ಇದ್ಯಾವುದೋ ಒಳ್ಳೆ ಸಂತೆ ಮಾಡೋ ಬ್ಯಾಗ್ ಇದ್ದಂಗೆ ಇದ್ರಾಗ ದುಡ್ಡಿಕ್ಕೆ ಬಂದಿದ್ಯಾ? ಹೂನಮ್ಮ, ಇವಾಗ ದುಡ್ಡು ಭಾರಿ ಹುಷಾರಾಗಿ ಇಟ್ಕೋಬೇಕು. ಅದಕ್ಕೆ ಈ ಸಂತೆ ಮಾಡೋ ಬ್ಯಾಗ್ನಲ್ಲೇ ಇಟ್ಕೊಂಬಂದಿದ್ದೀನಿ. ಇಲ್ಲಾಂದ್ರೆ ಯಾರಾದ್ರೂ ಕಳ್ಳರು ನೋಡ್ಕೊಂಡು ಎಗರಿಸ್ಬಿಡ್ತಾರೆ. ಈ ಬ್ಯಾಗ್ ಆದ್ರೆ ಅಯ್ಯೋ ಇದೆಲ್ಲ ಸಂತೆ ಪಂತೆಗೆ ತಗೊಂಡು ಹೋಗ್ತಾರೆ, ಅದಕ್ಕೆ ತಾಂಬಂದೇರೆ ಅನ್ಕೊಂಡು ಸುಮ್ಮನೆ ಆಗ್ತಾರೆ ಅಂತ ನಾನು ಈ ಬ್ಯಾಗಲ್ಲಿ ಇಟ್ಕೊಂಬಂದಿದ್ದೀನಿ. ಹೌದಾ, ಒಳ್ಳೆ ಐಡಿಯಾನೇ ತಗ. ಯಾಕೆಂದ್ರೆ ಈ ಕಾಲದಲ್ಲಿ ದುಡ್ಡು ಇಟ್ಕೊಂಡು ಓಡಾಡಬಾರ್ದು. ಅದ್ರಲ್ಲೂ ಸೂಟ್ ಕೇಸು ಪಾಡ್ ಕೇಸು ಅಂತ ಇಟ್ಕೊಂಡು ಓಡಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಇಂಥದ್ದಾದ್ರೆ ತರಕಾರಿ ಚೀಲ ಅಂತ ಅಂದ್ಕೊಂಡು ಸುಮ್ಮನಾಗ್ತಾರೆ. ನೀನು ಒಳ್ಳೆ ಐಡಿಯಾ ಮಾಡಿದ್ಯಾ, ಬಿಡೋಣ. ಕೊಡ್ಕೊಡು ಬೇಗ. ತಾಳಮ್ಮ, ಇದರಲ್ಲಿ 50,000 ಐತೆ. ಇಸ್ಕಳಿ ಮಧು, ಇಸ್ಕ. 50,000 ಇದೆ, ಎಣಿಸ್ಕೊಳ್ಳಿ. ಅನುಮಾನ ಇದ್ರೆ. ಅಯ್ಯೋ, ಅನುಮಾನ ಏನಿಲ್ಲ ಅಣ್ಣ. ಸರಿ ಸರಿ ಆಯ್ತು. ಅದನ್ನ ಹೊಡ್ಕೊಂಡು ಹೋಗ್ರಿ ಒಂದ. ಹೊಡ್ಕೊಂಡು ಹೋಗ್ತಾರೆ ನಿನ್ನೂ ಸೇರಿಸಿ. ಅದೇ ನೀನ ಎಲ್ಲಿಗೆ ಬಂದ? ಹೆಂಗ್ ಬಂದೆ? ಯಾವಾಗ ಬಂದೆ? ಯಾವಾಗಾದ್ರೂ ಬರ್ತೀನಿ, ಹೆಂಗಾದ್ರೂ ಬರ್ತೀನಿ. ಏನೇ ನೀವು ಮಾಡ್ತಾ ಇರೋ ಕೆಲಸ? ನನಗೆ ಯಾವತ್ತೇ ಅನುಮಾನ ಇತ್ತು. ಈ ಮಧು ಯಾವಾಗ ಖುಷಿಯಿಂದ ನಾವೇ ಹಸ ಹೊಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ಲಲ್ಲ, ಅವಾಗಲೇ ನನಗೆ ಅನುಮಾನ ಇತ್ತು, ಇವಳೇನೋ ಕಿತಾಪತಿ ಮಾಡ್ತಾ ಇದ್ದಾಳೆ ಅಂತಾನ. ಅದಕ್ಕೆ ನೆನ್ನೆನೂ ಒಂದು ಹುಡುಗನ್ ಕಳಿಸಿದ್ದೆ, ಇವತ್ತು ನಾನೇ ಬಂದೆ. ಏನ್ ಮಾಡ್ತೀರಾ ನೋಡೋಣ ಅಂತಾನ. 1-2 ದಿವಸ ನಿಮ್ಮನ್ನ ನಿಮ್ ಮ್ಯಾಲ್ ಕಣ್ಣಿಟ್ಟಿರ್ಬೇಕು ಅಂತಾನ ನನಗೆ ಅವತ್ತೇ ಅನ್ನಿಸ್ತು. ನೀವು ಹೊಸ ಹೊಡ್ಕೊಂಡು ಹೋಗ್ತೀವಿ ನಾವೇನೆ ಅಂತಾನ ಖುಷಿಯಿಂದ ನಾವು ಹೊಡ್ಕೊಂಡು ಹೋದಾಗ್ಲೇನೆ. ಅದಕ್ಕೆ ಇವತ್ತು ಸರಿಯಾಗಿ ಸಿಗ ಬಿದ್ದೀರಾ. ನಾಚಿಕೆ ಆಗಲ್ವೇ ನಿಮ್ಗೆ? ಏನಾಯ್ತಜ್ಜಿ, ಯಾಕೆ ಹಿಂಗ್ ಬೈತಾ ಇದ್ದೀರಾ? ಯಾರು ಇವರು? ನೀನ್ ಯಾವನು ಹೊಸ ತಮ್ಮಕ್ ಬಂದಿರೋನು? ಯಾವೂರ ನೀನು? ಪಕ್ಕದೂರನಜ್ಜಿ, ನಮ್ಗೆ ಒಂದು ಸೀಮೆ ಹಸ ಬೇಕಿತ್ತು. ಯಾರೋ ಹೇಳಿದ್ರು 5 ಇದಾವೆ ಅಂತಾನ. ಇವ್ರು ಹೊಡ್ಕೊಂಡು ಹೋಗ್ತಿದ್ರಂತೆ, ಹೇಳಿದ್ರಂತೆ ಯಾರ ನಮ್ಮೂರವ್ರಿಗೆ ಬೇಕಂದ್ರೆ ಯಾರಿಗಾದ್ರೂ ಹೇಳ್ರಿ ಅಂತ. ನೆನ್ನೆ ಬಂದು ಕೇಳ್ಕೊಂಡು ಹೋಗಿದ್ದೆ. 50,000 ಅಂತ ಹೇಳಿದ್ರು. ಅದಕ್ಕೆ ಹೊಲ್ದ ಹತ್ರ ಬರ್ರಿ ಅಂತ ಇಲ್ಲಿ ಹೇಳಿದ್ರು. ಅದಕ್ಕೆ ಇಲ್ಲಿಗೆ ಬಂದ್ವಿ ಹೊಡ್ಕೊಂಡು ಹೋಗಕ್ಕೆ. ಯಾಕಜ್ಜಿ, ಇವರವೇ ತಾನೇ ಹಸುಗಳು? ನೀವ್ಯಾರು? ಅಯ್ಯೋ ಅಣ್ಣ, ಸುಮ್ಮನಿರು, ಹೇಳ್ಬೇಡ, ಎಲ್ಲ ಹೇಳ್ಬಿಟ್ಟ. ಏನಮ್ಮ, ಏನ್ ಹೇಳ್ಬಾರ್ದು? ಯಾಕೆ ಮಧು, ಏನೋ ಹೇಳ್ತಾ ಇದ್ದೀಯ, ಹೇಳ್ಬೇಡ ಅಂತಾನ.
ಅಯ್ಯೋ ಅತ್ತೆ, ಇದು ಅಸಮಾರದಲ್ಲ, ನಾವು ಸಾಲ ಕೇಳಿದ್ವಿ, ಅದಕ್ಕೆ ದುಡ್ಡ ತಂದು ಕೊಡ್ತಾ ಇತ್ತೆ ಅವಣ್ಣಯ್ಯ. ನಮ್ಗೆ ಸಂಘ ಕಟ್ಟಕ್ ಬೇಕಾಗಿತ್ತು, ಸಾಲ ಕೊಡೋಣ ಅಂತ ಹೇಳಿದ್ದೆ, ಇಲ್ಲಿಗೆ ಬತ್ತೀನಿ ಹೊಲ್ತಕ್ಕೇನೆ ಅಂತ ಹೇಳಿ ತವಣ್ಣ ಪಕ್ಕದವರಿಂದು. ಚೆನ್ನಾಗಿ ನಾಟಕ ಮಾಡ್ತೀರಾ ಕಣೆ ನೀವಿಬ್ರು. ನೀವು ಯಾವಾಗ ಹಸುಗಳು ನಡ್ಕೊಂಬಂದ್ರೆ ಇಲ್ಲಿಗೆ ಅವಾಗ್ಲೇನೆ ನಿಮ್ಮಿಂದೇನೆ ಬಂದಿದ್ದೆ, ಅಲ್ಲಿ ಕೊಕ್ಕೊಂಡಿದ್ದೆ. ನೋಡೋಣ ಹೆಂಗ್ ಮೇಯಿಸ್ತೀರಾ ನೀವು ಅಂತಾನ, ಆದ್ರೆ ಇಂಥ ಕಿತಾಪತಿ ನಡೆಸ್ತೀರಾ ಅಂತಾನ ಅಂದ್ಕೊಂಡಿರ್ಲಿಲ್ಲ ಬಿಡು. ನಾಚಿಕೆ ಆಗಲ್ವೇ ನಿಮ್ಗೆ? ಏನೋ ಸಿದ್ದು ಚೆನ್ನಾಗಿಲ್ಲ, ಒಂದ್ 2 ದಿವಸ ಹೊಡ್ಕೊಂಡು ಹೋಗ್ರಿ, ಒಂದ್ ವಾರ ಅವಳಿಗೆ ಅವನಿಗೆ ಚೆನ್ನಾಗಿ ಆಗತಕ್ಕನ ಅಂತಾನ ಹೇಳಿದ್ರೆ ಇಂಥ ಕೆಲಸ ಮಾಡ್ತಾ ಇದ್ರೆ ಮಾರ್ಕೊಂಡ್ ತಿಂಬ ಕೆಲಸನ. ಅಯ್ಯೋ ಅಜ್ಜಿ, ನಾವೇನ್ ಮಾರ್ಕೊಂಡ್ ತಿಂತಿಲ್ಲ, ಅತ್ತೆ ಹೇಳ್ದಂಗೆ ನಾವು ಸಾಲ ಇಸ್ಕೊಂತಾ ಇದೀವಿ ಅಣ್ಣನ ಹತ್ರ, ಅಲ್ವೇನಣ್ಣ? ಯಾಕಮ್ಮ ನಮ್ಮನ್ನ ಸಿಗಾಸ್ತಿದ್ರ? ನಾವು ಯಾವ ಸಾಲನೂ ಕೊಟ್ಟಿಲ್ಲ ಅಜ್ಜಿ, ನಾವು ನಿಜ ಹೇಳ್ತಾ ಇದೀವಿ. ಹೊಸ ತಗೊಂಬಕಂತಾನೆ 50,000 ದುಡ್ಡು ಇವ್ರ ಕೈ ಕೊಟ್ಟಿರೋದು. ನೀವು ಇವರವಲ್ಲ ಹಸುಗಳು. ನನ್ನ ಮೊಮ್ಮಗ ಸಿದ್ಧ ಇದಾನಲ್ಲ, ಸಿದ್ದು ನಾವು ಸಾಲ ಗೀಲ ಮಾಡಿ ತಂದು ಇವತ್ತು ಸಾಲ ಎಲ್ಲ ತೀರ್ಸಿ ಸೈಟನ್ನು ತಾಂಡವ್ರೆ ಈ 5 ಹಸುಗಳಿಂದನ. ಅಂತದ್ರಾಗೆ ಇವನ್ನೇ ಮಾರ್ಕೆಟ್ ತಿಂಬ ಕೊಟ್ಟವ್ರಿ ಇವರು. ಮಾನ ಮರ್ಯಾದಿದ್ರೆ ಸರಿ, ಅದ್ರ ಹಾಲು ಮಜ್ಜಿಗೆ ಬೆಣ್ಣೆ ತುಪ್ಪ ಎಲ್ಲ ತಿಂತಿರಲ್ಲ, ನಿಮ್ಗೇನು ಅನ್ಸಲ್ವೇ ಇಂಥ ಅಲ್ಕ ಕೆಲಸ ಮಾಡಕ್ಕೆ? ಹೌದಾ? ಅಂದ್ರೆ ಇವ್ರು ಯಾಕೆ ಕೊಡ್ಕೊಂಡ್ ಬಂದಿದ್ದಾರೆ ಮೇಯ್ಸಕ್ಕೆ? ಏನಾಗಿದೆ ಅವ್ರಿಗೆ? ಅವನಿಗೆ ಚೆನ್ನಾಗಿಲ್ಲ, ಕಾಲು ಉಣ್ಕೈತೆ, ಅದಕ್ಕೆ 1 ವಾರ 15 ದಿವಸ ಎಲ್ಗೂ ಹೋಗಂಗಿಲ್ಲ ಅಂತ ಮನೆಗೆ ಇದ್ದಾನೆ. ಏನೋ ಇವರಿಬ್ರು ಖಾಲಿ ಕುಂತವ್ರಲ್ಲ, ಹೊಡ್ಕೊಂಡು ಹೋಗ್ಲಿ ಅಂತಾನ ಹೇಳಿದ್ರೆ ಈ ತರ ಕೆಲಸ ಮಾಡ್ತಾ ಇದಾರೆ. ನನಗೆ ಏನಾದ್ರು ಹೊಡ್ಕೊಂಡು ಹೋಗಂಗಿದ್ದಿದ್ರೆ ನಾನು ಹೊಡ್ಕೊಂಡು ಹೋಗ್ತಿದ್ದೆ. ಏನ್ ಮಾಡ್ತೀಯ, ನನಗೆ ಈ ಹಸುಗಳನ್ನ ಹಿಡ್ಕೊಂಡು ಓಡಾಡಕ್ಕಾಗಲ್ಲ, ಎತ್ಲಾಗ ಹೋದ್ರೆ ಹೊಡ್ಕೊಂಬಕ್ಕಾಗಲ್ಲ, ಹಂಗಾಗಿ ಹೊಡ್ಕೊಂಡು ಹೋಗ್ಲಿಲ್ಲ. ನಂದಿನಿ ಪಾಪ ಅವನ್ನ ನೋಡ್ಕೋಬೇಕಲ್ಲ ಮನೆಯಾಗ ಒಬ್ರು, ಅದಕ್ಕೆ ಅವಳು ಮನೆಗೆ ಇರ್ಲಿ ಅಂತ ನಾನು ಹೇಳಿದೆ. ನಂದಿನಿ ಹಂಗು ಬೇಡತ್ತೆ, ಬೇಡ ಅಜ್ಜಿ ನಾನೇ ಹೊಡ್ಕೊಂಡು ಹೋಗ್ತೀನಿ ಅಂತ ಹೇಳಿಲ್ಲ. ನಾನೇ ಕೇಳಲಿಲ್ಲ ಬಿಡು, ಅವ್ನು ನೋಡ್ಕೊಳಕ್ ಬೇಕಲ್ಲ ಒಬ್ರು, ನೀನು ಇಲ್ಲಿರು ಅಂತ ಹೇಳಿದೆ. ನಾವೇನೇನು ಖುಷಿಯಿಂದ ಏನು ಇವನೇನು ಮೇಸಕ್ಕೇನು ಹೊಡ್ಕೊಂಡ್ ಬಂದಿಲ್ಲ, ಹೊಡ್ಕೊಂಡ್ ಬರ್ಬೇಕಾಯ್ತು ಅಂತ ಅವಳು. ನೀನೇ ಹೊಡ್ಕೊಂಡ್ ಬರ್ಬೇಕಾಯ್ತು ಅಂತ ಅವಳು. ನಮ್ಗೆ ಯಾಕೆ ಕೇಳಿದೆ? ತಿಂದು ಕುಕ್ಕಂತಿರಲ್ಲ ದಂಡ್ ಪಿಂಡ ಕುಕ್ಕಣಂಗೆ. ಅದಕ್ಕೆ ಏನು ಮಾಡಕ್ ಕೆಲ್ಸ ಇಲ್ದಿದ್ರೆ ಇಲ್ಲದ ತಲೆಗೆ ಕೆಟ್ಟ ಯೋಚನೆ ಬರ್ತವೆ. ಅವ್ರಿಗೇನ್ ಮಾಡೋಣ, ಇವ್ರಿಗೇನ್ ಮಾಡೋಣ, ಅವ್ರಿಗೆ ಏನ್ ಜಗಳ ತಂದಿಕನ ಅಂತಾನ ತಲೆಗೆ ಓಡ್ತಾ ಇರುತ್ತೆ ಖಾಲಿ ಕುಕ್ಕಂಡಿದ್ರೆ. ಅದಕ್ಕೇನೆ ಇವನಾದ್ರೂ ಮೇಸ್ಕೊಂಡ್ ಬರ್ಲಿ, ಮರಿಟು ತಿಂದಿದ್ ಕೂಡು ಮೈಗತ್ಲಿ ಅಂತಾನ ಹೇಳ್ದೆ. ಯಾರು ಇಲ್ಲಿಲ್ವಲ್ಲ, ಇನ್ಮೇಲೆ ಗೊತ್ತಾಯ್ತಲ್ಲ ನಿಮ್ ಬುದ್ಧಿ ಏನು ಅಂತಾನ. ಅಜ್ಜಿ ಈಗ ಏನ್ ಮಾಡ್ಲಿ ಅಂದ್ರೆ ನಿನ್ ದುಡ್ಡು ನೀನ್ ತಗೊಂಡು ಮೊದ್ಲು ಹೊರಡು ನಿಮ್ ಊರಿಗೆ ನೀನು. ಇವ್ರ ಜೊತೆಗೆ ನಿನಗೂ ಸೇರಿಸಿ ಆಮೇಲೆ ಬಿಡ್ತೀನಿ. ಅಯ್ಯೋ ಅಜ್ಜಿ, ನಾನು ಏನು ಮಾಡಿಲ್ಲ. ಕೊಡಮ್ಮ ನನ್ನ ದುಡ್ಡ ಕೊಡು. ಏನೋ ಹೊಸ ಕೊಡ್ತಾರಂತ ನಾನು ಮಾಡೋ ಕೆಲಸ ಬಿಟ್ಟು ದುಡ್ಡು ಓದ್ಕೊಂಡು ಇಲ್ಲಿಗಾನ ಬಂದೆ, ಅದು ಸಾಲ ಮಾಡಿ. ತತ್ತರಮ್ಮ ದುಡ್ಡ ತಗೊಂಡು ಹೋಗು. ನಾನು ಹೋಗಿ ನಿಮ್ಮನ್ನ ನಂಬಿನಲ್ಲಮ್ಮ. ನೀವೇನಂಗಾರೆ ಕಳ್ತನ ಮಾಡಿ ಹಸು ಮಾರ್ತಿದ್ರ? ಹಸುಗಳನ್ನ ಹಿಂಗೆಲ್ಲನ ಕಳ್ತನ ಮಾಡಿ ಮಾರಬಾರ್ದಮ್ಮ, ಒಳ್ಳೇದಾಗಲ್ಲ ಮನೆಗಾಗ್ಲಿ ನಿಮಗಾಗ್ಲಿ ನಿಮ್ಮ ಮಕ್ಳಿಗಾಗ್ಲಿ. ತಿಳ್ಕೊಳ್ರಿ, ಅವು ದೇವ್ರ ಸಮಾನ. ಮುಚ್ಕೊಂಡು ಹೋಗಪ್ಪ ನೀನು, ಭಾಷಣ ಬಿಗಿಬೇಡ, ಹೋಗು. ಆಯ್ತು ಹೋಗ್ತೀನಿ, ಬರ್ತೀನಿ ಅಜ್ಜಿ. ಏನು ಹಿಂಗ ನಿಂತ್ಕೊಂಡ್ಬಿಟ್ರೆ ಹಸುಗಳನ್ನ ಮೇಸರ್ ಯಾರು ಅಂದ್ರೆ ನೀನೇ ಬೇಡ ಅಂತಲ್ಲ, ನಾವು ಮೇಸಕ್ ಬಂದಿದ್ಕೆ ನೀನು ಹುಡ್ಕೊಂಡ್ ಬಂದಿದ್ಯಾ ಇಲ್ಲಿಗಾನ? ಬಿಡು, ನೀನೇ ನೋಡ್ಕೆ, ನಮ್ಗೆ ನಾವು ಹೋಗ್ತೀವಿ, ಬಾರೆ ಮದ್ದು ಹೋಗೋಣ. ಹೌದತ್ತೆ, ನಡಿ ನಾವು ಹೋಗೋಣ. ಏನೋ ಇವ್ರಿಗೆ ಸಹಾಯ ಆಗ್ಲಿ ಅಂತಾನ ನಾವು ಬಂದ್ವಿ. ಇವನ ಹತ್ರ ಏನೋ ಇವನು ಸುಳ್ಳು ಹೇಳ್ತಾನೆ ಅಜ್ಜಿ, ನಾವೇನೇನು ಮಾರಾಟ ಮಾಡ್ತಿಲ್ಲ, 50,000 ಸಾಲ ಕೇಳಿದ್ವಿ ಅಷ್ಟೇನೆ. ಮುಚ್ಚೆ ಬಾಯಿ, ವಿದ್ಯಾವಂತಿ ಆಗಿದೆ ನೀನು, ಗೊತ್ತಾಗಲ್ವೇ ನಿನ್ಗೆ? ಇಂಥ ಮನೆ ಐಡಿಯಾ ಮಾಡ್ತೀಯಾ? ನಿಮ್ಮ ಅತ್ತಿಗೆ ತಲೆಗೆ ಬಂದಿಲ್ಲ, ನೀನೇ ಎಲ್ಲ ಹೇಳ್ಕೊಡ್ತೀಯ ತಾನೇ? ಅವತ್ತು ನೀನೇ ಇದನ್ನೆಲ್ಲ ಯೋಚನೆ ಮಾಡಿ ಸಮಯಸಕ್ಕೆ ಹೋಗೋಣ ಅತ್ತೆ ಅಂತ ನೀನೇ ತಾನೇ ಬೊಗಳಿದ್ದು. ನಿಮ್ಗೇನು ಅನ್ಸಲ್ವೇ? ಆಯ್ತು ಬಿಡಿ, ಹೋಗ್ತೀವಿ ಈಗ, ನೀವೇ ನೋಡ್ಕೊಳ್ರಿ. ನಾನ್ಯಾಕೆ ನೋಡ್ಕೊಂಬನ, ನೀವಿರೋದು ಯಾಕೆ ದಂಟ್ ಪಿಂಡ್ಕೊಳ್ದು ಇದ್ದಂಗೆ. ಈ ಹಸುಗಳನ್ನ ಸಿದ್ಧ ಸೆನಕ್ಕಾಗೋವರೆಗೂ 5 ಹಸುಗಳನ್ನ ನೀವು ಸರಿಯಾಗಿ ಮೇಯಿಸ್ಕೊಂಡು ಮಂತ ಕೊಡ್ಕೊಂಬರ್ಬೇಕು. ಇದಿಷ್ಟು ನಿಮ್ ಜವಾಬ್ದಾರಿ. ಏನಾದ್ರು ಒಂದ್ ಹಸಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ನೀವಿಬ್ರು ದಂಡ ಕಟ್ಬೇಕಾಗತ್ತೆ, ಮನೆಯಿಂದ ಆಚೆಗೆ ಹೋಗ್ಬೇಕಾಗತ್ತೆ. ಗೊತ್ತಾಯ್ತಾ? ಏನು ಅಂದ್ರೆ ಇವಾಗ್ಲೂ ನಾವೇ ಕಾಯ್ಬೇಕು ಹಸುಗಳನ್ನ? ಮತ್ತೆ ಈಗ ಮಾಡ್ತಿದ್ರಲ್ಲ ಈ ಕೆಲ್ಸನ, ಸಿದ್ಧನ್ಗೆ ಏನಾದ್ರು ಗೊತ್ತಾದ್ರೆ ನಿಮಗೆ ಏನು ಇಲ್ಲ, ಏನ್ ಮಾಡ್ತಾನೆ ಗೊತ್ತಾ? ಮನೆಯಿಂದ ಆಚೆ ಓಡಿಸ್ತಾನೆ. ಅವನ್ಯಾಕೆ ಮನೆಯಿಂದ ಆಚೆ ಓಡಿಸ್ತಾನೆ? ಏನು ಅವಂದ ಮನೆ, ನನ್ನ ಗಂಡನ ಮನೆ. ಊರಾಗೆಲ್ಲ ಹೇಳ್ತೀನಿ, ಕ್ಯಾಂಕ್ರಸಿ ಮಕ್ಕ ಹೋಗಿತಾರೆ ಎಲ್ಲ ಜನ. ಅವಾಗ ಉಗಿಸ್ಕೊಳ್ರಿ, ತಲೆ ಎತ್ಕೊಂಡು ತಿರ್ಗಾಡಕ್ಕಾಗಲ್ಲ ನಿಮಗೆ. ಹಂಗ್ ಮಾಡ್ತೀನಿ, ಏನಾದ್ರೂ ನೀವು ಹಸುಗಳ ನೆಟ್ಟಿಗೆ ಕಾಯ್ಕೊಂಡ್ ಬರ್ಲಿಲ್ಲ ಅಂದ್ರೆ. ಅಜ್ಜಿ ಹಂಗೆಲ್ಲ ಹೇಳ್ಬೇಡ ಅಜ್ಜಿ. ಆಯ್ತು, ನಾವೇ ಕಾಯ್ತೀವಿ ಬಿಡಿ. ಬರೀ ಕಾಯೋದಲ್ಲ, ಅಚ್ಚಕಟ್ಟ ಮೇಯಿಸ್ಕೊಂಡು ಬರ್ಬೇಕು. ಒಂದ್ ಹಸಿಗೂ ಏನು ಒಂದಿಷ್ಟು ಹೆಚ್ಚು ಕಮ್ಮಿ ಆಗ್ಬಾರ್ದು. ಯಾರು ಹೊಲ್ದಾಕೂ ಬಿಟ್ರೆ ನೀವೇ ಜವಾಬ್ದಾರಿ. ಇಲ್ಲ ಆಗಲ್ಲ ಅಂದ್ರೆ ಆಯ್ತು ಬಿಡು, ನಾನು ಹೋಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಊರಾಗೆ. ಆಮೇಲೆ ನಿಮ್ಗೆ ಯಾರೂ ಮರ್ಯಾದೆ ಕೊಡಬಾರ್ದು, ಹಂಗ್ ಮಾಡ್ತೀನಿ. ಈ ವಿಷಯನೆಲ್ಲ ಹೇಳಿ ಈಗಲೇನೆ ಕಮ್ಮಿ ರೇಟ್ ಸೈಟ್ ಅಂತಾನ ಹೋಗಿ ಹಳ್ಳಕ್ ಬಿದ್ದು ಎಲ್ಲರ ಹತ್ರನೂ
ಚೀ ಟೂ ಅಂತ ನಾವು ಮುಗಿಸ್ಕೊಂಡಿದ್ರ ಎಲ್ಲರೂ ಬೈದೇವ್ರೆ ನಿಮ್ಗೆ ಯಾಕೆ ಬುದ್ಧಿ ಇಲ್ವಾ ಅಂತಾನ. ಇಂಥ ಕೆಲಸ ಮಾಡಿದ್ರ ಅಂತ ಗೊತ್ತಾದ್ರೆ ಇನ್ನೂ ಉಗಿತಾರೆ. ಆಮೇಲೆ ನಿಮ್ಮನ್ನ ಯಾರು ನಂಬಲ್ಲ. ಸಾಲನೂ ಕೊಡಲ್ಲ. ಸಾಲ ಕೊಟ್ಟಿರೋನು ಬಂದು ಕೊಡ್ರಮ್ಮ ಮೊದ್ಲು ನಮ್ಮ ಸಾಲನ ಅಂತಾನ ಸಂಘದಾನು ಬರ್ತಾನೆ. ಅಯ್ಯೋ ಹಂಗೆಲ್ಲ ಮಾಡ್ಬೇಡತ್ತೆ. ಸರಿ ಆಯ್ತು, ನೀನು ಹೇಳ್ದಂಗೆ ಕಡೆಗೆ ಕಾಯ್ಕೊಂಡು ಬರ್ತೀವಿ, ಹೋಗು ಮಂತಕ್ಕೆ. ಅವು ದಿನ ಎಷ್ಟು ಹಾಲು ಕರಿತಿದ್ವು, ಸಾಯಂಕಾಲ ಬೆಳಗ್ಗೆ ಅಷ್ಟೇ ಹಾಲು ಕರಿಬೇಕು. ಅವು ಹಾಲು ಕರಿಬೇಕು ಅಂದ್ರೆ ನಾವೇನ್ ಮಾಡೋಣ ಅದಕ್ಕೆ? ಅವು ಅವು ಎಷ್ಟು ಕರಿತಾವೆ ಯಾರಿಗೆ ಗೊತ್ತು. ಈಗ ಸಿದ್ಧ ನೋಡ್ಕೋಬೇಕಾರೆ ಎಷ್ಟು ಕರಿತಿದ್ವು ಹಾಲ, ಈಗ ಅಷ್ಟು ಸೇರಿ 30 ಲೀಟರ್ ಕರಿತಿದ್ವು. ಅದೇ ತರ ನೀವು ಮೇಯಿಸ್ಬೇಕಾದ್ರೂ ಅಷ್ಟೇ ಕರಿಬೇಕು. ಕರೀಲಿಲ್ಲ ಅಂತಂದ್ರೆ ನೀವು ಸರಿಯಾಗಿ ಮೇಯಿಸಿಲ್ಲ ಅಂತ ಅರ್ಥ ಆಗುತ್ತೆ ಅಲ್ಲಿಗೆ. ಆಮೇಲೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಅಯ್ಯೋ ಈ ಮುದುಕಿ ಏನ್ ಹಿಂಗೆ ಹೇಳ್ತಾ ಇದ್ದಾಳೆ, ಹಿಂಗೆ ಎದುರಿಸ್ತಾ ಇದ್ದಾಳೆ. ಆಯ್ತಜ್ಜಿ ಆಯ್ತು, ಚೆನ್ನಾಗಿ ಮೇಯಿಸ್ಕೊಂಬತ್ತೀವಿ ಬಿಡಿ. ಅದು ನಾನು ಯಾವಾಗ ಬರ್ತೀನಿ ಹೆಂಗ್ ಬರ್ತೀನಿ ಅಂತ ಹೇಳಕ್ಕಾಗಲ್ಲ. ದಿನ ಬಂದ್ರು ಬರ್ಬೋದು ಅಥವಾ ಬರ್ದೇನೂ ಇರ್ಬೋದು, ಹೇಳಕ್ಕಾಗಲ್ಲ. ನೀವು ಹುಷಾರಾಗಿರ್ಬೇಕು ಯಾವ್ದಕ್ಕೂ. ಇವತ್ತು ಬಂದಲ್ಲ ಹಂಗೇನೆ ಬರ್ತೀನಿ. ನನಗೇನು ನಡ್ಕೊಂಬರಕ್ಕಾಗಲ್ಲ, ದೂರ ಅಜ್ಜಿ ಅಂತ ಅನ್ಕೋಬೇಡ್ರಿ. ಅಲ್ಲೆಲ್ಲ ಕುತ್ಕೊಂಡು ಚೆನ್ನಾಗಿ ಸುಧಾರಿಸ್ಕೊಂಡಾದ್ರೂ ಬರ್ತೀನಿ. ನೀವ್ ಹೋಗ್ತೀನಿ, ಅಚ್ಚಕಟ್ಟ ಹಸುಗಳನ್ನ ಮೇಯಿಸ್ಕೊಂಬರ್ರಿ. ಸಾಯಂಕಾಲ ಹಾಲು ಕರೆದ್ಮೇಲೆ ಗೊತ್ತಾಗುತ್ತೆ ನೀವ್ ಹೆಂಗ್ ಮೇಯಿಸಿದಿರಾ ಅಂತ. ಹೋಗ್ತೀನಿ ನಾನು. ಅಯ್ಯೋ ಇದೇನತ್ತೆ, ಅಲ್ಲ ನಮ್ಮ ಪ್ಲಾನ್ ಎಲ್ಲ ಉಲ್ಟಂಪಲ್ಟ ಆಯ್ತಲ್ಲ. ಈಗ ನಾವೇನು ಲಾಭ ಇಲ್ದಿದ್ರು ಈ ಹಸುಗಳನ್ನ ಕಾಯ್ಕೊಂಡು ಹೋಗ್ಬೇಕು, ಅದು ಅಷ್ಟೇ ಹಾಲು ಕರಿಬೇಕು ಅಂತ ಹೇಳ್ತೈತಿ ಮುದುಕಿ. ಒಳ್ಳೆ ಪಜಿತಿ ಆಯ್ತಲ್ಲತ್ತೆ, ಎಲ್ಲ ನಿನ್ನಿಂದಾನೆ. ನಡಿ. ಈಗ ನೋಡು ಎಂತ ಕೆಲಸ ಆಯ್ತು. ನಾವು ಒಪ್ಕೋಬಾರ್ದಾಗಿತ್ತು. ನೀನೇ ಹೊಸ ಮಾರನ ದುಡ್ಡು ಬರುತ್ತೆ ಹಂಗೆ ಹಿಂಗೆ ಅಂತಂದು ನೋಡು ಈಗ ತಗಲಾಕಿಡು ಮುದುಕಿ ಸರಿಯಾಗಿ ನಮ್ಮನ್ನ ಹಿಡ್ಕೊಂಡು.